ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ನಾನು 6 ಬ್ಲೌಸು ಹೊಲಿಬೇಕು ಅಂತ ಹೇಳಿದ್ನಲ್ವಾ. ಸೊ ಆ ಒಂದು ದಿನದ ವ್ಲಾಗು. ಸೊ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು 3 to 4 ವ್ಲಾಗ್ಸ್ ಅನ್ನೋದು ಹ್ಯಾಪಿಯಾಗಿರುವಂಥ ಒಂದಷ್ಟು ವ್ಲಾಗ್ಸ್ ಅನ್ನೋದು ಬರುತ್ತೆ. ಸೊ ಅದಾದಮೇಲೆ ಡಯಟ್ ವ್ಲಾಗ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಸೊ ಅಷ್ಟರವರೆಗೂ ನಾನೇನೆಲ್ಲ ಮಾಡಿದೆ, ಹೇಗೆಲ್ಲ ಹೋದೆ, ಹೇಗೆಲ್ಲ ಎಂಜಾಯ್ ಮಾಡಿದೆ, ಎಷ್ಟು ದಿನ ಇದ್ದೆ, ಯಾವಾಗ ಊರಿಗೆ ರಿಟರ್ನ್ ಆಗಿದ್ದೀನಿ, ಏನು ಎತ್ತ ಅನ್ನೋದೆಲ್ಲನೂ ಈ ಒಂದು ವಿಡಿಯೋದಲ್ಲಿ ಹಾಗೆ ಮುಂದೆ ಬರುವಂಥ ವ್ಲಾಗ್ಸಲ್ಲಿ ಕೂಡ ಹೇಳ್ತೀನಿ. ಇನ್ನು ಫಸ್ಟ್ ಇದು ಬಂದುಬಿಟ್ಟು ಕರೆಕ್ಟಾಗಿ ಇದು ಯಾವತ್ತು ಅಂತಂದರೆ ಸೋಮವಾರದ ದಿವಸ. ನಾನು ಮಂಗಳವಾರ ಊರಿಗೆ ಹೋಗಿದ್ದಲ್ವ. ಸೊ ಸೋಮವಾರದ ವ್ಲಾಗ್ ಇದು. ಸೊ ತುಂಬ ಚೆನ್ನಾಗಿಯೇ ಡಯಟ್ ಎಲ್ಲನೂ ಮಾಡಿಕೊಂಡು ನಾನು ಆವತ್ತಿನ ದಿನ ವೆಯ್ಟು ಕೂಡ ಚೆಕ್ ಮಾಡಿದ್ದೀನಿ. ಸೊ ಆವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ವೆಯ್ಟ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಇಟ್ಸ್ ಓಕೆ. ಸೊ ನಾನು ಅದನ್ನು ಮತ್ತೆ ರಿಕವರ್ ಮಾಡ್ತೀನಿ, ಮತ್ತು ವೆಯ್ಟ್ ಲಾಸ್ ಆಗ್ತೀನಿ ಅನ್ನೋ ಹೋಪಲ್ಲೇ ಬಂದಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ನಾನು ಇಲ್ಲಿಂದ ಹೋಗಬೇಕಾದ್ರೆ ಎಲ್ಲ ಥರದ ಡಯಟ್ ಫುಡ್ಸ್ ಎಲ್ಲನೂ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಮತ್ತೆ ಬರಬೇಕಾದ್ರೆ ಅದೇ ಬಾಕ್ಸನ್ನು ಹಾಗೆ ತಂದೆ, ಒಂದು ಚೂರೂ ಖರ್ಚೇ ಮಾಡಿಲ್ಲ. ಯಾಕೆ ಅಂತಂದರೆ ಸುಮಾರು 10 to 12 ಮೆಂಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಗೆಟ್ ಟುಗೆದರು, ಟ್ರಿಪ್ಪುಗಳು, ಅಲ್ಲಿ ಇಲ್ಲಿ ಹೋಗಿದ್ದು, ಅದಾದಮೇಲೆ ಫುಲ್ ಊರಹಬ್ಬ, ಜಾತ್ರೆ, ಶಾಪಿಂಗು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಂಗಳವಾರದಿಂದ ಸಂಡೇವರೆಗೂ ಸೂಪರ್ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ದೀನಿ ನಾನು. ಇದು ಡೇಸ್ನಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಸೂಪರಾಗಿತ್ತು. ಸೊ ಹಾಗಾಗಿಯೇ ನಾನು ಯಾವುದೇ ರೀತಿಯಾದಂಥ ಡಯಟ್ ಏನೂ ಮಾಡೋಕ್ಕಾಗಿಲ್ಲ. ಇನ್ನೊಂದು ನಾನು ಹೇಳೋ ಥರ ಯಾವಾಗಲೂ ಹೇಳ್ತಾ ಇರ್ತೀನಿ, ಬೇರೆಯವ್ರ ಮನೆಗೆ ಹೋದಾಗ, ಬೇರೆಯವರು ಅಂತಂದರೆ ನಮ್ಮ ಹತ್ರದವರೇ ಆಗಲಿ, ನನ್ನ ಒಂದು ಕಂಫರ್ಟ್ ಝೋನು ನನ್ನ ಮನೆ. ಯಾವುದೇ ರೀತಿಯಾದಂಥ ಡಯಟ್ ಫುಡ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಫುಡ್, ಪಾಪ ಸುಳ್ಳು ಹೇಳಬಾರ್ದು, ನನ್ನ ಆದ್ನಿ ಅವರು ಅಂತೂ ನಿನ್ಗೇನು ಬೇಕೋ ಅದು ಮಾಡ್ಕೊ ಅಂತಾರೆ. ಬಟ್ ಅವ್ರ ಜೊತೆ ಇದ್ದು ನಾನು ಅದನ್ನು ಮಾಡಿಕೊಂಡು ತಿಂದ್ಕೊಂಡು ಇರೋಷ್ಟು ಪೇಷನ್ಸ್ ಇಲ್ಲ. ಸೊ ಹಾಗಾಗಿನೇ ಇನ್ನು ಆವತ್ತಂತೂ ಕಂಪ್ಲೀಟಾಗಿ ನೈಟ್ ಅಷ್ಟೊತ್ತಿಗೆ 6 ಬ್ಲೌಸಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಹೊಲ್ದು ಇದು ಮಾಡಿದೆ. ಇನ್ನು ಮಂಗಳವಾರ ಅಂತೂ ನನ್ನ ಫಜೀತಿ ಬೇಡ ಕಣ್ರಿ. ಬೆಳಗ್ಗೆನೇ ಎದ್ದು ಎಲ್ಲ ಆವತ್ತು ನೈಟ್ ಅಷ್ಟೊಂದು ಕೊಟ್ಬಿಟ್ಟೆ. ಬೆಳಗ್ಗೆ ಒಂದಿಬ್ಬರು ಕೊಡಬೇಕಿತ್ತು, ಅವ್ರಿಗೂ ಕೊಟ್ಟು ಎಲ್ಲರ ಹತ್ರ ಪೈಸಾ ವಸೂಲು ಮಾಡಿ, ನನಗೆಲ್ಲಾದರೂ ಹೋಗಬೇಕು ಅಂತಂದರೆ ನಾನು ಸ್ಟಿಚ್ ಮಾಡಿರೋ ದುಡ್ಡಿಂದನೇ ಅಲ್ವಾ. ಸೊ ಸಿಕ್ಕಾಪಟ್ಟೆ ಇದಾಗೋಯ್ತು ಎಲ್ಲರ ಹತ್ರ ದುಡ್ಡು. ಕೆಲವರು ಹೇಗೆ ಅಂತಂದರೆ ಹೊಲ್ಸ್ಕೊಂಡಿದ್ದು 1 ವೀಕಲ್ಲಿ ಕೊಡ್ತಾರೆ, ಇನ್ನು ಕೆಲವರು ಹಾಗೆ ಸ್ವಲ್ಪ ಕೊಟ್ಟು ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇಡ್ತಾರೆ. ಇದ್ದಿದ್ದೆ ಅಲ್ವಾ ಫ್ರೆಂಡ್ಸು ಅಂತಂದರೆ. ಸೊ ಹಾಗಾಗಿನೇ ಎಲ್ಲರ ಹತ್ರ ವಸೂಲಿ ಮಾಡಿ ಸಾಕಾಗೋಯ್ತು. ಇನ್ನು ಎದ್ನೋ ಅಂತ ರೆಡಿಯಾಗಿ ನಾನು ಬೆಳಗ್ಗೆಯಿಂದ ಏನೆಲ್ಲ ಮಾಡಿಕೊಂಡೆ, ಹೇಗೆಲ್ಲ ಹೊರಟೆ, ಏನು ಎತ್ತ ಅನ್ನೋದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಮುಂದಿನ ದಿನ ಇದ್ದಿದ್ದು ಟಯರ್ಡ್ನೆಸ್ಗೆ ಮುಂದಿನ ದಿನ ನಾನು ಮಾಡಿದ್ದಿದ್ದು ಲಿಟ್ರಲಿ ಹೇಳ್ತೀನಿ, ನನಗೆ ಎಷ್ಟು ಹೆಂಗಿತ್ತು ಗೊತ್ತಾ, ಫುಲ್ಲು ಕಣ್ಣು ಉರಿ ನೈಟೆಲ್ಲ ಸಿಕ್ಕಾಪಟ್ಟೆ ಕಣ್ಣು ಉರಿ. ನೈಟ್ವರೆಗೂ ನಾನ್ ಸ್ಟಾಪಾಗಿ ಹೊಲಿತಾ ಇದ್ದೀನಿ. ಎಕ್ಸಸ್ ಆಫ್ ಹೀಟ್ ಏನೋ ಆಗಿಬಿಟ್ಟಿದೆ, ಕಣ್ಣೆಲ್ಲನೂ ಸಿಕ್ಕಾಪಟ್ಟೆ ಉರಿತಾಯಿತ್ತು. ಸೊ ಹಾಗಾಗಿನೇ ತುಂಬ ಬೇಜಾರಾಗೋಯ್ತು, ಏನಪ್ಪ ಇದು ಅಂತ ಅಂದ್ಬಿಟ್ಟು ಇನ್ನು ಮಾರ್ನಿಂಗೇ ಸ್ವಲ್ಪ ಲೇಟಾಗೇ ಎದ್ದೆ. ಒಂದು 7-7:30 ಎದ್ದೋಳು. ಟೈಮ್ ಅಂತ ಅವತ್ತು ಓಡ್ತಾ ಇದೆ ಅಂದರೆ ಒಳ್ಳೆ ರನ್ನಿಂಗ್ ರೇಸಲ್ಲಿ ಹೋಗ್ತಾಯಿದ್ದೆ ನಾನು. ನಂದು ಟಾರ್ಗೆಟ್ ಇದ್ದಿದ್ದು 11 ಗಂಟೆ ಅಷ್ಟರೊಳಗೆ ಮನೆ ಬಿಟ್ಟುಬಿಡಬೇಕು ಅಂತ. ಬಟ್ ನಾನು ಮನೆ ಬಿಟ್ಟಿದ್ದು ಎಷ್ಟೊತ್ತಿಗೆ ಗೊತ್ತಾ, ಮಧ್ಯಾಹ್ನ ಕರೆಕ್ಟಾಗಿ 12:15 ಆಗೋಗಿತ್ತು. ಕರೆಕ್ಟಾಗಿ ಒಂದು 3:15 ಕನಕಪುರ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಸ್ನೇಹಿತರೆ. ನಿಜವಾಗ್ಲೂ ಅಷ್ಟಿಷ್ಟು ಬೇಜಾರಾಗಿಲ್ಲ. ಒಂದೇ ನಾನ್ ಸ್ಟಾಪು. ಒಂದಷ್ಟು ಇಲ್ಲಿಂದ ಹೋಗಬೇಕಾದ್ರೆ ಒಂದಷ್ಟು ಶಾಪಿಂಗು, ಒಂದಷ್ಟು ತೊಗೋಬೇಕಿತ್ತು, ಕೆಲವೊಂದು ಐಟಮ್ಸ್ ಬೇಕಿತ್ತು. ಆಮೇಲೆ ಇರುತ್ತಲ್ವ ಸಣ್ಣ ಪುಟ್ಟ ಮನೆಗೆಲ್ಲ ತೊಗೊಳ್ಳೋವಂಥದ್ದು ಕೆಲವೊಂದು, ಎಲ್ಲನೂ ಅದು ಇದು ಅಂತ ಶಾಪಿಂಗ್ ಮಾಡಿಕೊಂಡು ಎದ್ನೋ ಬಿದ್ನೋ ಅಂತ ಹೋಗಿದ್ದು ಬಂದಿದ್ದು ಅನ್ನೋ ಥರ ಫಸ್ಟು ಹೋಗಿ ರೀಚ್ ಆಗೋಣ ಅಂತ ಅಂದ್ಬಿಟ್ಟು ಲಗೇಜ್ ಸ್ವಲ್ಪ ಜಾಸ್ತಿ ಇತ್ತು. ನಂದು ಮಕ್ಕಳದು ಬಟ್ಟೆ, ಸ್ವಲ್ಪ ಐಟಮ್ಸು, ಅದು ಇದು ಅಂತ. ಐಟಮ್ಸ್ ಅಂದರೆ ತಿನ್ನೋ ಅಂಥದ್ದು, ಮಕ್ಕಳಿರ್ತಾರಲ್ವ, ಚಾಕ್ಲೇಟ್ ಅಂತೆ, ಬಿಸ್ಕೆಟ್ಸ್ ಅಂತೆ, ಈ ಥರದ್ದೆಲ್ಲ ಅದು ಇದೆಲ್ಲ ತೊಗೊಂಡೋಗಿದ್ದೆ. ಸೊ ಕೊನೆಗೂ ಒಂದು
ಅದೇ 3:30ಗೇನೋ ರೀಚ್ ಆದ್ವಿ ಸ್ನೇಹಿತರೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆವತ್ತೆಲ್ಲನೂ ಹಬ್ಬದ ಪ್ರಿಪ್ರೇಷನ್ನು, ಹಬ್ಬಕ್ಕೆ ಏನೆಲ್ಲ ಮಾಡ್ಕೋಬೇಕು ಏನು ಸ್ವಲ್ಪ ಹಾಗೆ ಹೀಗೆ ಆದರೂ ಪಾಪ ಅಕ್ಕ ಹೋಗೋಷ್ಟ್ರೊಳಗಡೆ ತುಂಬ ತುಂಬ ಕೆಲಸ ಎಲ್ಲ ಮುಗಿಸ್ಬಿಟ್ಟಿತ್ತು. ಆಲ್ರೆಡಿ ನಮ್ಮ ದೊಡ್ಡ ನಾದಿನಿ ಹೋಗಿದ್ರು. ಸೊ ಚಿಕ್ಕ ನಾದಿನಿ ಲಾಸ್ಟ್ ನಾದಿನಿಯವ್ರ ಮನೇಲೇ ಹಬ್ಬ ಇದ್ದಿದ್ದು. ಸೊ ಅಕ್ಕ ಹೋಗಿದ್ರು ಫಸ್ಟು. ನಾನು ಎಲ್ರೂ ಅಕ್ಕ ಅಂತಲೇ ಕರಿತೀನಿ, ಅವರೆಲ್ಲರೂ ನನಗಿಂತ ದೊಡ್ಡವರೇ. ಸೊ ಅವರು ಅಕ್ಕ ಎಲ್ಲ ಇಬ್ಬರು ಸೇರಿ ಮುಗಿಸಿದ್ರು. ಸೊ ನಾನು ಏನು ಅಂಥದ್ದೇನು ದಬಕ್ಕಿಲ್ಲ. ನಾಳೆ ವ್ಲಾಗಲ್ಲಿ ನೋಡಿ ನಾನು ಏನೆಲ್ಲ ಮಾಡಿದ್ದೆ ಅನ್ನೋದು ಅಷ್ಟು ಮಾತ್ರನೇ. ಸಿಂಪಲ್ಲಪ್ಪ, ನಂದು ಏನಿದ್ರು ಮೇಲ್ ಕೆಲಸಗಳೇ. ಅವರೂ ಏನು ಹೆವಿ ಕೆಲಸ ಏನೂ ಕೊಡಲ್ಲ. ಸದ್ಯ ಬಂದು ಸ್ವಲ್ಪ ಈ ಡೆಕೋರೇಷನ್ದು ಆ ಥರ ನಂದು ಏನಿದ್ರು ಈ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದು ಕೆಲಸ ಇದ್ದರೆ ನನಗೆ ಒಪ್ಪಿಸ್ತಾರೆ, ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೊತಾರೆ. ಸೊ ಆ ರೀತಿಯೇ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀನಿ ಸ್ನೇಹಿತರೆ. 4 ಡೇಸು ಹೆಂಗೋಯ್ತು, ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ 5 ಡೇಸು ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಅದೆಷ್ಟೋ ವೀಡಿಯೋಸ್ ಅಂತೂ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಯಾಕಂತಂದರೆ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಫ್ಯಾಮ್ಲಿಯಲ್ಲಿ 20% ಆಫ್ ಪೀಪಲ್ಗೆ ಯೂಟ್ಯೂಬಲ್ಲಿ ಬರೋದು ಇಷ್ಟ ಇದ್ದರೆ, ಇನ್ನು 80% ಆಫ್ ಪೀಪಲ್ಗೆ ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ಳೋದೇ ಇಷ್ಟ ಇರಲ್ಲ. ಸೊ ಅಂಥದ್ರಲ್ಲಿ ಅವ್ರನ್ನೆಲ್ಲ ತೋರಿಸಿ ಫೋರ್ಸ್ ಮಾಡಿ ನಾನು ಇದು ಮಾಡೋಕ್ಕೆ ನಾನು ಯಾವತ್ತೂ ಮುಂದೆ ಹೋಗಲ್ಲ ಅಂತ ಹೇಳ್ತಾ ಇರ್ತೀನಿ. ಬಟ್ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನಿಜ ಹೇಳ್ತೀನಿ, ಸೂಪರ್ಬಾಗಿತ್ತು. ಅದು ನನ್ನ ಮಾತಲ್ಲೇ ನಿಮಗೆ ಕೇಳ್ತಾ ಇದ್ದರೆ ಅಷ್ಟು ಅನ್ನಿಸ್ತಾ ಇರ್ಬೋದು. ಸೊ ಇಷ್ಟು ದಿನ ಯಾಕೆ ನೀವು ಮಾಡಿದ್ದ ವ್ಲಾಗ್ಸ್ನೆಲ್ಲ ಇದು ಮಾಡೋಕ್ಕಾಗಿಲ್ಲ ಅಂತಂದರೆ, ಸೊ ನನ್ನ ನಾದಿನಿ ಮಗ ಒಬ್ಬರಿದ್ದಾರೆ. ಸೊ ಅವ್ರಿಗೆ ವರ್ಕ್ ಫ್ರಮ್ ಹೋಮು. ಅವರೇ ರೂಮಲ್ಲಿ ಪಾಪ ಯಾವಾಗಲೂ ವರ್ಕ್ ಮಾಡ್ಕೊಂಡು 2 ಡೇಸ್ ಏನೋ ವರ್ಕ್ ಮಾಡ್ಕೊತಿದ್ರು. ಇನ್ನು ನನಗಂತೂ ಇಂಟ್ರೆಸ್ಟೇ ಇಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಪ್ಲಾನೇ ಇರಲಿಲ್ಲ. ಹಿಂಗಿದ್ರೂ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿರ್ತೀನಿ. ಊರಿಗೆ ಹೋಗಿ ಬ್ಲಾಗ್ಸ್ ಎಲ್ಲ ಇದು ಮಾಡಿ ಕಂಟಿನ್ಯೂ ಮಾಡೋಣ, ಅಷ್ಟೊತ್ತಿಗೆ ಏನಾದರೂ ವೆಯ್ಟ್ ಇದು ಮಾಡಿಕೊಂಡು ಸ್ವಲ್ಪ ಹಾಗೆ ಹೀಗೆ ಮಾಡೋಣ ಅಂತಲೇ ನಾನು ನಿಜವಾಗ್ಲೂ ನನಗೆ ಥಾಟೇ ಇರಲಿಲ್ಲ ಸ್ನೇಹಿತರೆ. ಇನ್ನೊಂದು ಮನೆ ತುಂಬ ಜನ ಇದ್ದೀವಲ್ವ, ಅರೌಂಡ್ ನಾನು ಅವಾಗಲೇ ಹೇಳ್ದಂಗೆ 9 to 11 ಮೆಂಬರ್ಸ್ to 12 ಮೆಂಬರ್ಸ್. ಹಬ್ಬದ ದಿವಸ ಅಂತೂ ಆಲ್ಮೋಸ್ಟ್ 15 ಮೆಂಬರ್ಸು, 15 to 20 ಮೆಂಬರ್ಸ್ ಎಲ್ಲ ಬರೋರು ಹೋಗೋರು ಅವರು ಇವರು ಅಂತ ಎಲ್ಲನೂ. ಇನ್ನು ಅದಾದಮೇಲೆ ನಾವು ಕಂಟಿನ್ಯೂಸ್ ಆಗಿ ಒಂದು 5 ಡೇಸ್ ಅಂತೂ ಒಂದು 10 ಮೆಂಬರ್ಸು ಮನೆಯಲ್ಲೇ ಇದ್ದಿದ್ದು. ಸೊ ಹಾಗಾಗಿನೇ ಯಾವುದೇ ರೀತಿಯಾದಂಥ ವ್ಲಾಗ್ಸ್ ಏನೂ ಮಾಡೋಕ್ಕಾಗಿಲ್ಲ. ಫುಲ್ ಆ್ಯಂಡ್ ಫುಲ್ ಪೀಸ್ಫುಲ್ಲಾಗಿ ಎಲ್ಲ ಮರೆತು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಸೊ ಆ ಒಂದು ಕಾರಣದಿಂದನೇ ನನಗೆ ವಿಡಿಯೋ ಎಲ್ಲ ಏನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಅವತ್ತಿನ ದಿನ ಅಂತೂ ತುಂಬ ಗಡಿಬಿಡಿಯಾಗಿ ಹೋಗಿ ತಲುಪಿದ್ದಾಯಿತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೆಲ್ಲ ಮಾಡಿದೆ, ಊರಬ್ಬ ಹೇಗೆಲ್ಲ ಆಯಿತು, ಹೇಗೆಲ್ಲ ರೆಡಿಯಾಗಿದ್ವಿ, ಏನು ಎತ್ತ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಜವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು 2 ವ್ಲಾಗ್ಸ್ ಏನೋ ಇದೆ. ಸೊ ಆ 2 ವ್ಲಾಗ್ಸ್ ಆದಮೇಲೆ ನನ್ನ ಡೈಲಿ ರೊಟೀನ್ ಅಂತೂ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.